ಆ ಡ್ರೀಮ್ ಬೈಕ್ನ ನಾವು ಇವತ್ತು ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಾ? ಕೋಟೆಯಿಂದ ಸೀದಾ ಹೊರಟಿದ್ದೆ ನಾವು ಮೈಸೂರಿಗೆ. ಮೈಸೂರಿಂದ ಮಂಡ್ಯ ಮದ್ದೂರು ಮೇಲೆ ಸೀದಾ ಹೊರಟಿದ್ದೆ ಶ್ರೀ ಕ್ಷೇತ್ರ ಗೌಡನಗೆರೆಗೆ. ಹುಡುಗಿರಿದ್ದಾರೆ ಬನ್ನಿ. तू समझा? हाँ नहीं तू समझा नहीं. ಜನ ಇವತ್ತೇ ಕಮ್ಮಿ ಅನ್ನು ಇವತ್ತೇ ಕಡಿಮೆ. ನನ್ನ ಮೇಲೆ ಆಣೆ ಇಟ್ಟಳು. ಒಂದು ಗಾಡಿ ತಂದಿದ್ದೆವು, ಎರಡು ಗಾಡಿ ತರಂಗ್ ಕೇಳ್ಕ. ಇದೇ ಅದು ಹೆಲ್ಮೆಟ್ಟು, 5,000 ರೂಪಾಯಿ ಹೆಲ್ಮೆಟ್ಟು. 5,300 1.5 kg ಐತಿದು. ಎಲ್ಲ ಅರಕೆ ಮಾಡ್ಕೊಂಡು ಕಟ್ಬಿಟ್ಟು ಆಮೇಲೆ ಹೋಗ್ಬೇಕು. ಕೊಟ್ಬಿಟ್ಟು ಹೋದ್ಮೇಲೆ ಕೊಟ್ಟು ಎಲ್ಲ ಮಾಡಿ ಪೂಜೆ ಮಾಡಿ ಒಳಗೆ ವಿಡಿಯೋ ಅವಕಾಶ ಇದೆಯಾ ಗೊತ್ತಿಲ್ಲ. ಇದ್ರೆ ನಿಮ್ಮ ಪುಣ್ಯ, ಇಲ್ಲ ಅಂದ್ರೆ ನನ್ನ ಪುಣ್ಯ ಅಷ್ಟೇ. ಅಪ್ಪು ಅಪ್ಪು ನಿನ್ನ ಬಗ್ಗೆ ಹಾಕ್ಸ್ಬಿಟ್ಟವ್ರು, ಇಲ್ಲಿ ಬೋರ್ಡ್ ಹಾಕ್ಸ್ಬಿಟ್ಟವ್ರು ನಿನ್ನ ಬಗ್ಗೆ. ಕಳ್ರಿದ್ದಾರೆ ಅಂತ ವಿಡಿಯೋ ನೋಡಲಿ ಬಳು ಹುಣ್ಣಿಮೆ ಬಿರಿಯಲಿ ಬಳು ನೈ. ಹಾಯ್ ಹಲೋ ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಇವತ್ತೊಂದು ವಿಶೇಷವಾದಂತಹ ವ್ಲಾಗನ್ನು ಮಾಡ್ತಾಯಿದ್ವಿ. ಅದೇನು ಗೊತ್ತಾ? ಆ ಡ್ರೀಮ್ ಬೈಕ್ನ ನಾವು ಇವತ್ತು ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಾ? ಜೊತೆಗೆ ಇಬ್ಬರೇ ಹೋಗ್ತಾ ಇದ್ದೀವಿ ಅನ್ಕೋಬೇಡಿ. ನಮ್ಮ ಫ್ರೆಂಡ್ ಅಪ್ಪು ಅವರು ಜೊತೆಗೆ ಸಂಜೆ ಅವರಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. HD ಕೋಟೆಯಿಂದ ಸೀದಾ ಹೊರಟಿದ್ದೆ ನಾವು ಮೈಸೂರಿಗೆ. ಮೈಸೂರಿಂದ ಮಂಡ್ಯ ಮದ್ದೂರು ಮೇಲೆ ಸೀದಾ ಹೊರಟಿದ್ದೆ ಶ್ರೀ ಕ್ಷೇತ್ರ ಗೌಡನಗೆರೆಗೆ. ಈ ಗೌಡನಗೆರೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ರೂಪ ತಾಳಿರ್ತಾರೆ. ಈ ಕ್ಷೇತ್ರವು ಮೈಸೂರಿಂದ ಬರೀ ಕೇವಲ 58 ಕಿಲೋಮೀಟರ್ ದೂರದಲ್ಲಿದ್ದು, ಈ ಗೌಡನಗೆರೆ ಅನ್ನೋದು ಒಂದು ದೇವಿಯ ತಾಣವಾಗಿರುತ್ತದೆ. ಸಾವಿರಾರು ಭಕ್ತರುಗಳು ಬಂದು ತಮ್ಮ ಆಸೆಗಳನ್ನು ಆಕಾಂಕ್ಷೆಗಳನ್ನು ಬೇಡಿಕೊಂಡು ಅತ್ಯಂತ ಶೀಘ್ರದಲ್ಲೇ ವರವನ್ನು ಪಡ್ಕೊಂಡಿದ್ದಾರೆ. ಸೊ ನಾವಿವತ್ತು ಅದೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಇವತ್ತಿನ ದೇವಸ್ಥಾನದ ಬಗ್ಗೆ ವಿಶೇಷತೆ ಹಾಗೂ ಸ್ಥಳದ ಮಹಿಮೆಯನ್ನು ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ವ್ಲಾಗ್ ಕೂಡ ಈ ದೇವಸ್ಥಾನದ ವಿಶೇಷತೆಯನ್ನು ತಿಳ್ಕೊಳ್ಳೋದೇ ಆಗಿರುತ್ತೆ. ನಾನು ಸಹ ಇಲ್ಲಿಗೆ ಮೊದಲನೇ ಬಾರಿಗೆ ಬಂದಿರೋದು. ಸೊ ಇಲ್ಲಿರೋ ಜನವನ್ನು ನೋಡ್ತಾ ಇದ್ದರೆ ಒಂಥರ ಕ್ರೇಜ್ ಅನ್ನಿಸ್ತಾ ಇದೆ. ಬನ್ನಿ ಈಗ ದೇವಸ್ಥಾನದೊಳಗೆ ಹೋಗಿ ನೋಡ್ಕೊಂಡು ಬರೋಣ. ಬನ್ನಿ ಗಾಯ್ಸ್. ಸಂಜೆ ಅವರು ನವಗ್ರಹ ದೇವರಿಗೆ 1 ರೂಪಾಯಿಗೆ ದುಡ್ಡು ಕೊಡ್ತಾ ಇದ್ದಾರೆ. ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ಮ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನವಗ್ರಹ ಅಡುಗೆ ಅಂತ ಅಂದ್ಬಿಟ್ಟು 9 ಸುತ್ತು ಬಂದ್ಬಿಟ್ರು. ಅದಕ್ಕೆ ಕಂಟಿನ್ಯೂಸ್ ಆಗಿದಾವಲ್ವ ದೇವಸ್ಥಾನಗಳು. ಅರಕೆ ಕಾಯಿನಾ? ಅರಕೆ ಆದ್ಮೇಲೆ ಕಟ್ಟಿರೋದ ಮುಂಚೆ? ನೀವು ಒಂದು ಕಟ್ತೀರಾ ಈಗ? ಏನಂತ ಕಟ್ತೀರಾ? ಅದನ್ನೇ ಕೇಳಿದ್ದು, ಏನು ಅರ್ಸ್ಕೊಂಡು ಇದು ಮಾಡ್ತಿದ್ದೀರಾ ಅಂತ. ಜನ ಇದ್ದಾರೆ ಕ್ಯೂವಲ್ಲಿ ಬಳಸ್ಬೇಕಾ? ಹುಡುಗಿರಿದ್ದಾರೆ ಬನ್ನಿ. तू समझा? हाँ नहीं तू समझा नहीं. ಗೈಸ್ ಅಂಟಿ ನಾವಿವತ್ತು ಸತ್ವೆ. ನಮ್ಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ನೆನಪಾಯ್ತದೆ. ಈಗ ಬೆಳಗ್ಗೆ ಎದ್ದು ಬರ್ರಿ ಅಂದ್ರೆ ಬರಲಿಲ್ಲ. ಇವಾಗ ನೋಡ್ರಿ 4 ಕ್ಯೂ ರೌಂಡ್ ನೋಡ್ಬೇಕಾಯ್ತೆ. 1 2 3 ನಮ್ಮದೇ 4ನೇ ಅಲ್ಲಿ ಇಟ್ಕೋಬೇಡ. ಇದೇನೇ ಅದಕ್ಕೆ ಹಿಂಗಿತ್ತು. ಅದು ಹಂಗೆ ಸುಮ್ಮನೆ ಮಾಡಕ್ಕೆ ಕೇವಲ ಕೊಟ್ಟವನೆ, ದುಡ್ಡು ಕೊಟ್ಟವನಲ್ಲ, ಅದಕ್ಕೆ ಹಿಂಗೆ ಇಲ್ಲ ಹಿಂಗೆ ಹಿಡ್ಕೊಂಬಿಡ್ರಿ. ಹೋದ್ರೆ ಬಿಡ್ರಂಟೆ ಏನಂತ ಕೊಡ್ತೀರ? ಗ್ಯಾರಂಟಿ ಕೊಟ್ಟಾರಲ್ಲ ಹೆಂಗಿರು ಅಲ್ಲ ಮಚ್ಚ ವಯಸ್ಸು. ಫುಲ್ಲು ಫ್ರೀ. ಆದರೂ ಆ ಬಸವಣ್ಣ ನೋಡಿ ಏನು ಎಕ್ಸಿಕ್ಯೂಟಿವ್ ನಿಜವಾದ ನಂಗೆ ಐತೆ. ಕನ್ಫ್ಯೂಸ್ ಆಗ್ಬಿಡ್ಬೇಕು ಸಡನ್ನಾಗಿ ನೋಡಿದವರು. ಕ್ಯೂ ಅಲ್ಲಿಂದ ಇಲ್ಲಿಗೆ ಬರೋಷ್ಟಲ್ಲೇ ಅರ್ಧ ಗಂಟೆ ಆಯ್ತಲ್ಲಂತೆ ನಮ್ಮದು. ಹಾಂ ಇವತ್ತು ಜನ ಅವರ. ನಾವ್ಯಾಕೆ ಜನ ಇರೋ ಟೈಮಲ್ಲೇ ಬಂದ್ವಿ? ಇವತ್ತೇ ಕಡಿಮೆ. ನನ್ನ ಮೇಲೆ ಆಣೆ ಇಟ್ಟಳು. ಮಂಗಳವಾರ ಬೇಡ್ಕಳ್ಳ ದೇವ್ರಿಗೆ ಮುಂದಿನ ಸಲ ಬಂದಾಗ ಹಿಂಗೆ ಜೋಡಿಯಾಗಿ ಬರಬೇಕು ಅಂತ. ಒಂದು ಗಾಡಿ ತಂದಿದ್ದೆವು, ಎರಡು ಗಾಡಿ ತರಂಗ್ ಕೇಳ್ಕ. ದೇವಸ್ಥಾನಕ್ಕೆ ಯಾವುದೇ ಜಾತಿ ಮತ ಲಿಂಗ ಭೇದವಿಲ್ಲದೆ ಸರ್ವರಿಗೂ ಅಮ್ಮನವರ
ದರ್ಶನಕ್ಕೆ ಮುಕ್ತ ಅವಕಾಶವಿರುತ್ತದೆ. ಹಂಗಾರ ಹಂಗೆ ಅಲ್ಲ, ಹಿಂಗೆ ಈ ಥರ ಇಡ್ಕ ಕೈ ಇಲ್ಲಿ ಹಿಂಗೆ ಇಡ್ಕ ಹಿಂಗೆ. ಹಾಂ, ವಾಲ್ಯೂಮ್ ಬಟಮ್ ರೊಟೇಟ್ ಮಾಡೋಕೆ ಈಸಿ ಆಗಂಗೆ. ಹಾಂ, ಕಲ್ಸ್ಬಿಟ. ಹೆಂಗಿರಿ ಹೆಲ್ಮೆಟ್ ತಗೊಂಡವನೆ, ನಾಳೆಯಿಂದ ಸ್ಟಾರ್ಟು. ಜ್ವರಕ್ಕೆ ಹೋಗ್ಲ ನೀನು ಅವನ ಥರ. ಅಮ್ಮ ಗೌಡಗೆರೆಗೆ ಬಂದಿದ್ದೀನಿ ಆಂಟಿ ಇಲ್ಲಿಂದ ಬುಲ್ಡಾಗ ಹಾಕುತ್ತೆ, ಇಲ್ಲೇ ಇದೀನಿ ಕಣಲ್ಲ ಬೇವರ್ಸ್ ಮುಂಡೆಯಿಂದ. ಫ್ಯಾನ್ಗೆಲ್ಲ ಹಾಕ್ಸ್ಬಿಟ್ಟವ್ರ ನೆಮ್ಮದಿಯಾಗಿರ್ಲಿ ಅಂತ. ಅದ್ ನೋಡ್ರೆ ಗಾಳಿನೇ ಬೀಸ್ತಾ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟು ಇದು ವಿಡಿಯೋ ಇದೇ ಅದು ಹೆಲ್ಮೆಟ್ಟು. 5,000 ರೂಪಾಯಿ ಹೆಲ್ಮೆಟು. 5,300 1.5 kg ಐತಿದು. ಸಾವುಕಾರ ಆಗ್ಬಿಟ್ಟ ಈಗ. ಎಷ್ಟು ಅರ್ಕೆ ಆಗಿದಾವ ಅಂಟಿ ಇಲ್ಲಿ, ಯಪ್ಪ ಅಂಟಿ ಇವೆಲ್ಲ ಅರ್ಕೆ ಮಾಡ್ಕೊಂಡು ಕಟ್ಬಿಟ್ಟು ಆಮೇಲೆ ಹೋಗ್ಬೇಕು. ಕೊಟ್ಬಿಟ್ಟು ಹೋದ್ಮೇಲೆ ಅಂದರೆ ಹಾಂ, ಇವೆಲ್ಲ ಅರ್ಕೆ ಮಾಡ್ಕೊಂಡು ಕಟ್ಬಿಟ್ಟು ಹೋಗೋದು. ಇವೆಲ್ಲ ಲಾಸ್ಟಲ್ಲಿ ಮಾಡಿಸ್ತೀರಾ? ನಮ್ಮ ಆಂಟಿನೂ ಅರ್ಕೆ ಮಾಡ್ಕೊತಾವ್ರ ಅವತ್ತು. ಒಳಗೆ ವಿಡಿಯೋ ಅವಕಾಶ ಇದೆಯಾ ಗೊತ್ತಿಲ್ಲ. ಇದ್ದರೆ ನಿಮ್ಮ ಪುಣ್ಯ, ಇಲ್ಲ ಅಂದರೆ ನನ್ನ ಪುಣ್ಯ ಅಷ್ಟೇ. ಪರವಾಗಿಲ್ಲ, ಗಿಫ್ಟ್ಗಳು ಫೋಟೋಗಳು ಎಲ್ಲ ಸಿಗುತ್ತೆ. ಕುಂಕುಮಾರ್ಚನೆ ವಿತರಣೆ ಕೌಂಟರ್ ಸಾಕಾಗದ ಒಂಥರ ನೋಡೋಕೆ ಒಳ್ಳೆ. ಸರಿ ಎಚ್ಚರಿಕೆ, ನಿಮ್ಮ ಪರ್ಸುಗಳು ನೀವು ಅಪ್ಪು ಅಪ್ಪು ನಿನ್ನ ಬಗ್ಗೆ ಹಾಕ್ಸ್ಬಿಟ್ಟವ್ರು, ಇಲ್ಲಿ ಬೋರ್ಡ್ ಹಾಕ್ಸ್ಬಿಟ್ಟವ್ರು ನಿನ್ನ ಬಗ್ಗೆ. ಹಾಂ, ಕಳ್ರಿದ್ದಾರೆ ಅಂತ. ವಿಡಿಯೋ ಮಾಡೋಕ್ಕೆ ಅವಕಾಶವಿಲ್ಲ ಗೈಸ್. ಸಾಗಲ್ಲ. ದೇವಸ್ಥಾನದೊಳಗೆ ಅರ್ಚನೆ ಎಲ್ಲ ಮಾಡ್ತಾರೆ, ಹೋಗಿ ಮಾಡಿಸ್ಕೊಂಬನ್ನಿ. 50 ರೂಪಾಯಿ ಅಷ್ಟೇ. ಇದು 50 ರೂಪಾಯಿ ಅರ್ಚನೆ ಮಾಡಿಸಿದ್ರೆ ನಿಮಗೆ ಜಾಸ್ತಿ ಹೊತ್ತು ದೇವ್ರ ಮುಂದೆ ನಿಲ್ಲಿಸ್ತಾರೆ. ಇದೊಂದು ಕಾರಣಕ್ಕೋಸ್ಕರನಾದ್ರು ಹೋಗಿ 50 ರೂಪಾಯಿ ಕೊಟ್ಟು ದೇವ್ರನ್ನ ನೆಮ್ಮದಿಯಾಗಿ ನೋಡ್ಕೊಂಡು ಬನ್ನಿ. ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ನಿಮ್ಮ ದುಡ್ಡು ಗಿಡ್ಡೆಲ್ಲ ಅಂಟಿಸ್ತಾರ ಇಲ್ಲಿ. ಇದನ್ನ ನಮ್ಮ ಸಂಜು ಅವರು ನಂಬಲ್ವಂತೆ, ಯಾಕೆ ಅಂತ ಗೊತ್ತಿಲ್ಲ. ನೋಡಲಿವಳು ಹುಣ್ಣಿಮೆ ಬಿರಿಯಲಿವಳು ನೈ. 2 ಸೆಕೆಂಡ್ ಮುಂಚೆ ಮಾಡ್ಬೇಕಾಯ್ತು. ಆ ಅಣ್ಣನ ಸ್ಮೈಲ್ ನೋಡ್ಬೇಕಾಯ್ತು. ನಿಂತ್ಕೊಂಡು ಹೆಂಗ್ ನೋಡ್ತಾ ಗೊತ್ತಾ, ಗಡ್ವಾಗ ನಿಂತ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡವನ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಈ ಜೈಲ್ಗಳಲ್ಲಿ ಕೋರ್ಟಲ್ಲಿ ನಿಲ್ಲಿಸ್ತಾರೆ ಗೊತ್ತಾ. ಬಿಸಿಲು ಅಂತ ಅದೇ ಅಲ್ಲಿ. ಹ್ಞೂ ಆಂಟಿ, ಹೌದು. ಅವ್ರಿಗೆಲ್ಲ ಗೊತ್ತೇ ಇಲ್ಲ ದಡ್ರು, ಅನ್ಎಜುಕೇಟೆಡ್ ಬ್ರೋಡ್ಸ್. ಮತ್ತೆ ಆಮೇಲೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯ. ಹೆವಿ ಬಿಸಿಲು ಗೈಸ್. ಇವಾಗ ಕೂದಲು ತೆಗಿತಾನೆ, 30 ಸಲ ಹಾಕತಾನೆ, ಹಾಕತಾನೆ. ಇನ್ನೇನು ಮಾಡೋಕ್ಕೆ ಇಲ್ಲ. ಆಂಟಿ ಜೊತೆ ಹೋಗಿ ಅದಕ್ಕೆ ಕಾಯ್ತರ್ತೀನಿ ನಾನು. ದ ಗೇಟ್ ಈಸ್ ಓಪನ್. ಅಲ್ಲಿಂದ ಈಗ ಶಾರ್ಟ್ ಕಟ್ಟು. ಯಾರು ಇಲ್ವಲ್ಲ, ನಮ್ಮದೇ ಅವ. ಯಾರ್ದು ಇಲ್ಲ ಅಂದ್ರೆ ಆಂಟಿದೆ ಅವ. ಓ, ಯಾಗಶಾಲೆ ಇಲ್ಲ ಆಂಟಿ. ಹೋಮ ಗಿಮ ಪೂಜೆ ಎಲ್ಲ ಮಾಡೋದಾರೆ ಇಲ್ಲಿ ಮಾಡ್ತಾರೆ. ಇಲ್ಲೇ ಯಾಗಶಾಲೆ ಅಂತ ಐತಲ್ಲ ಇಲ್ಲಿ. ನೋಡಿರಿ, ಅರಕೆ ಗಿರಕೆಗೋಸ್ಕರ ಕಟ್ಟುವಂಥ ಕಾಯಿ. ಕ್ಯಾಶು, ಫೋನ್ಪೇ ಎರಡೂ ಅವೈಲೇಬಲ್ ಇದೆ. ತಗೊಂಡು ಇಲ್ಲಿ ಒಳಗೆ ಹೋಗ್ಬೇಕು. ಅರಕೆ ವಿತರಣಾ ಕೇಂದ್ರ, ಅರಕೆ ಕಾಯಿ ವಿತರಣಾ ಕೇಂದ್ರ. ಅಂಟಿ ಕಾಯ ಉಯ್ಯಪ್ಪ. ಅರಕೆ ಕಾಯಿಯನ್ನು ತಗೊಂಡಿದ್ದಾರೆ. ಏನಂಟಿ ಅರಕೆ ಹೇಳ್ಬಾರ್ದ? ಅರಕೆ ಹೇಳ್ಬಾರ್ದಂತೆ. ಹಾಂ, ಅರಕೆ ಗಿರ್ಕೆ ಎಲ್ಲ ಆಂಟಿ ಹೇಳಲ್ವಂತೆ. ಇಸ್ಕೊಂಡಿದ್ದಷ್ಟೇ. ಆದ್ಮೇಲೆ ಬಂದಾದ್ಮೇಲೆ ಅವತ್ತು ಹೇಳಿದ್ದೆ ಅಂತ ಹೇಳ್ತಾರೆ ನೋಡ್ರಿ ಬೇಕಾರೆ. ಆಯಿತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೊಂದು ದಿನ ವಿಡಿಯೋನ ಇದು ಹಾಕೋಣ. ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ದೇವಿ. ಅಲ್ಲೂ ಪೂಜೆ ಮಾಡ್ಕೊಡ್ತಲ್ವ ಆಂಟಿ? ಅಲ್ಲೂ ಪೂಜೆ ಮಾಡ್ತಾವ್ರೆ, ಇಲ್ಲೂ ಪೂಜೆ ಮಾಡ್ತಾವ್ರೆ. ಕಾಯಿ ನೋಡಿ ಎಷ್ಟು ಅರಕೆ ಕಾಯಿಗಳಿದೆ. ಇನ್ನೂ ಅಲ್ಲಿ ರೌಂಡ್ಗಳೆಲ್ಲ ಇದ್ದಾವೆ. ಬರೀ ಇಷ್ಟೆಲ್ಲ ಇದ್ರ ಹಿಂದ್ಗಡೆ ಇನ್ನೂ 2-3 ಇದೆ. ಎಲ್ಲಿ ನಿಂತ ನೋಡಲ್ಲ ಅಪ್ಪು ಸಂಜು. ಅಯ್ಯೋ, ಅವ್ರ ಮಕವೇ ಕಾಣಲ್ಲ, ಬೂತ್ಗಳು ಕಂಡಂಗೆ ಕಾಣ್ತಾವ. ಸ್ಪೀಕರ್ ಎಲ್ಲೋ ನೋಡ್ದಂಗೆ ಐತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫೋಕಸ್ ಮಾಡ್ರು ಫೋಕಸ್ ಐತಲ್ಲ. ನಾನು ಆ ಬಸವಣ್ಣ ಕಲ್ಲರ್ಗೆ ಪೇಂಟ್ಗೆ ನೋಡಿ ಫಿದಾಗ್ಬಿಟ್ಟೆ ಮಚ್ಚ.
ಏನು ರಿಯಲಿಸ್ಟಿಕ್ ಆಗದ ನೋಡು, ಸೇಮ್ ಅಂದ್ಕೋಬೇಕು. ಸಡನ್ನ ನೋಡಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಸಿಗಂದೂರ್ಲು ಹಂಗೆ ಆಗಿದ್ದು ನನಗೆ. ಹಾಂ, ಅದ್ರ ನಿಜವಾದ್ದು ಸ್ಟ್ಯಾಚು ಅಂತ ನಾನೇ ಕಡೆ ಹೆಂಗೆ ಅಳ್ಳಾಡ್ದಂಗೆ ನಿಂತಿದ್ದು ಗೊತ್ತದು. ನಾನಿಲ್ಲಿ ಕಟ್ ನಿಲ್ಸವ್ರೆ ಅಂದ್ಕೊಂಡ ಮೊದಲಿಗೆ. ಇಲ್ಲೆಲ್ಲ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಅಲ್ಲೆಲ್ಲ ಹೋಗಿ ಬರಬೇಕು. ದೇವಸ್ಥಾನದೊಳಗೆ ವಿಡಿಯೋ ಅವೈಲೇಬಲ್ ಇಲ್ಲ. ಹೊಡಿತಾರೆ ಅಲ್ಲ, ಕಿತ್ಕೋತಾರೆ. ಹೊಡಸ್ಕಡಿ. ಬೈಕೋ ಕಾರು ತಗೊಂಡು ಹೋಗ್ಬೇಕಾದ್ರೆ ಒಂದೊಂದೇ ರೂಲ್ಸ್ ಹೇಳ್ತಾರೆ ಗೊತ್ತಾ, ಹಂಗಾಗೈತೆ. ಒಂದು ರೌಂಡ್ ಬಂದಿದ್ದೀವಿ, ಕಾಸು ಹೊಡ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಬರ್ಬೇಕಂತೆ. ಆಂಟಿಗ ತುಂಬ ಜಾಸ್ತಿ ಭಕ್ತಿ. ಆಂಟಿ ಹಿಡಿಸ್ತವ್ರೆ, ಪೂಜೆ ಮಾಡ್ತವ್ರೆ. ಅರ್ಕೆ ಕ್ಲಿಯರ್ ಆದಮೇಲೆ ಗೈಸ್ ನಿಮಗೆ ಆಂಟಿ ಏನು ಅರ್ಸ್ಕೊಂಡಿದ್ರು ಅಂತ ಅವ್ರು ಹೇಳ್ತಾರೆ. ಆಂಟಿ ಜಾಸ್ತಿ ರೌಂಡ್ ಹೋಗ್ಬಾರ್ದು. ಹಿಂದೂಗೊಂಡು ದೇವಸ್ಥಾನ ಎಲ್ಲಿಗೆ ಹೋಗಲಿ ಫ್ರೀ ಊಟ, ಎಲ್ಲೂ ಏನು ದುಡ್ಡು ನೋಡ್ಬೇಕು. ನಮ್ಮ ಅಪ್ಪಗೆ ಇಷ್ಟ ಆದಂತ ನೋಡಪ್ಪ, ಮಾತಾಡ್ರಪ್ಪ. ವಿಡಿಯೋ ನೋಡು, ಆ ವಿಡಿಯೋನೇ ಮಸ್ತಾಗಿದ್ದು ತೋರಿಸು ಅಂದರೆ ಎದುರ್ಕತ್ತವನೇ ಬುಲ್ಲಂಗ. ಇವ್ರಿಗೆ ತೋರಿಸಿ ನಾನು ಬೈಸ್ಕೊಂಡು ಯಾಕೆ ಸವಾಸ. ಹಾಂ ಹಾಂ, ನೋಡಿ ಗೌಡಗೆರೆಗೆ ಬನ್ನಿ, ನಿಮ್ಮ ಇಷ್ಟಾರ್ಥಗಳನ್ನು ಬೆಳೆಸ್ಕೊಳ್ಳಿ. ನೋಡಿ ನಮ್ಮ ಅಪ್ಪಗೆ ದೇವ್ರು ಇನ್ನೂ ಕೇಳಿಲ್ಲ, ಆಗಲೇ ಕೊಟ್ಬಿಟ್ರು. ಒಬ್ರನ್ನ ಕೇಳ ಇಲ್ಲ, ಆಗಲೇ ದೇವ್ರದ್ದು ಅಸ್ತು ಅಂದ್ಬಿಟ್ಟು ಹತ್ರದಲ್ಲೇ. ಕೂದಲು ಎಡನ್ ಶೋಲ್ಡರ್ ಹಾಕಿದ್ಲು ಅಲ್ಲ, ಕ್ಲಿನಿಕ್ ಪ್ಲೇಸ್ ಹಾಕಿದ್ಲು ಅನ್ಸುತ್ತೆ. ನೀನೆಲ್ಲಿ ಕುಳ್ಳಿ ಇದ್ದಿ, ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ತುಂಬ ಗಟ್ಟಿ ಇತ್ತು. ನಿನಗೆ ಕೊಳ್ಳೆಗೆ ಹಾಕ್ಬಿಟ್ಟು ನೇತಾಕ್ಬಿಡೋಳು. ಸಂಜೆ ತೋರಿಸು ಜಾಸ್ತಿ. ಹಾಂ, ಫೇಮಸ್ ಅವ. ಅಯ್ಯೋ ಶಿವ, ಇಷ್ಟು ಬಿಸಿಲು. ಪಾಪ ದೇವರಿಗೆ ಬಿಸಿಲಾಗಲ್ವಾ. ವಾಟ್ ಶೋ ಎಲ್ಲ ಇರುತ್ತೆ ನೋಡಿ. ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಏನಕ್ಕೆ ಬರ್ತೀರಾ ಅಂದರೆ ಫೋಟೋ ತಗೊಳಕ್ಕೆ ಬರ್ತಾರೆ ಈ ಥರ. ಇನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಾವು ವಿಡಿಯೋ ಮಾಡ್ತೀವಿ, ನಮಗೂ ಅವ್ರಿಗೂ ಅಜಾಗಜ ಅಂತಾರೆ ಡಿಫ್ರೆನ್ಸ್ ಇದೆ. ನಾವು 4 ಜನಕ್ಕೆ ತೋರಿಸ್ತೀವಿ. ದಿಲ್ಲಿಗೆ ಬಂದ್ಬಿಟ್ಟದ ನೋಡಿ. ಎಲ್ಲೋದ್ರೂ ಕುಬೇರ ಇರಬೇಕು ಅಂದ್ರಲ್ಲ, ಇದೇ ದೇವ್ರೆ. ನೋಡಿ ಕೈ ಮುಕ್ಕಳಿ. ಸಾಕಲಾಗಲ್ಲ. ತಾಳಿ ಎಷ್ಟು ದೊಡ್ಡ ವಿಗ್ರಹ. ಮೋಸ್ಟ್ಲಿ ಮದುವೆ ಆಗದಿಲ್ದಿರೋರು ಅರ್ಕೆ ಅನ್ಸುತ್ತೆ ಅದು. ಅಂತೂ ಇಂತೂ ಗೌಡಂಗೆರೆ ದೇವಸ್ಥಾನಕ್ಕೆ ನಾವು ಬಂದ್ವಿ. ಅಪ್ಪು ಈ ಕಡೆ ನೋಡ್ಲಾ, ಹೊಟ್ಟೆ ಹಸಿತದ. ಊಟ ಅಂತ ಹೊಡೋಯ್ತನ. ಅದಕ್ಕೂ ರೂಲ್ಸ್ ಇದೆ. ಇದರಲ್ಲಿರುವಂತಹ ಬಸವಣ್ಣ. ಈ ಬಸವಣ್ಣ ಅರಕೆ ಬಸವಣ್ಣ ಅಂತ ಅಂದ್ಬಿಟ್ಟು, ನಿಮ್ದು ಏನಾರು ಅರಕೆ ಗಿರ್ಕೆ ಏನಾರು ಇದ್ದರೆ ಅಥವಾ ಬೇಡಿಕೆಗಳು ಇದ್ದರೆ ಬೇಗ ಅತಿ ಶೀಘ್ರದಲ್ಲೇ ಆಗುತ್ತೆ ಅಂತಂದರೆ ಎತ್ತಿ ಕೈ ಕೊಡುತ್ತಲ್ವ ಆಂಟಿ, ಕೈನ ಅದ್ರ ಕಾಲನ್ನ ಕೈ ಕೊಡುತ್ತೆ. ಸ್ವಾಮಿದೇವನೇ ಲೋಕಪಾಲನೆ ತೇರಮೋಸ್ತು ಭಾರತ ಜನನೇ ತಂದೆ. ವಿಶೇಷವಾಗಿ ಜನ ಜಾಸ್ತಿ ಇದ್ದಾರೆ ಅಂತನೋ ಏನೋ ಕಾರಣದಿಂದವಾಗಿ ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇಲ್ಲ. ಸೊ ನೀವಿಷ್ಟೇ ನೋಡಬೇಕು ನೋಡಿ. ಪೈಸಾ ಅಮ್ಮನ ವಾನ ಏನು ಹೇಳಲ್ಲ, ಯಾಕೆ ಕೇಳಬೇಕು ನಿನ್ಗೆ? ಯಾಕೆ ಆಮೇಲೆ ಯಾವ ಇವೆಲ್ಲ ಬುದ್ಧಿವಂತಿಕೆ ಯಾವತ್ತು ಅತಿ ಆಗುತ್ತೆ, ಇದು ಅತಿ ಬುದ್ಧಿವಂತಿಕೆ ಆಗುತ್ತೆ ಅವತ್ತು. ತಕಳ ನಿಮ್ಮನೆ ಮುಂದೆ ಇಟ್ಕೊಂಡವ್ರು ಅವ್ರ ದೇವಸ್ಥಾನದಲ್ಲಿ ಇಟ್ಕೊಂಡಾರೆ. ನಿಮ್ಮ ಮನೆಗೆ ಬೇಕು ಅಂದ್ರೆ ತಂದು ಇಡ್ಕ. ನೀನು ಹುಲಿನಾರು ಇಡ್ಕ, ತೋಳನಾರು ಇಡ್ಕ, ಯಾರು ಬೇಡ ಅಂತಾರೆ. ದೇಶದ ಬೆನ್ನೆಲುಬು, ಅದಕ್ಕೆ ಅನ್ನ ವೇಸ್ಟ್ ಮಾಡಬೇಡ್ರಿ ಅಂತ ಹಾಕ್ಬಿಟ್ಟವ್ರ. ಅಂದರೆ ಕೂತ್ಕೊಳೋದ
ಅವರೇ ಬಡಿಸ್ತಾರೆ ಗೈಸ್. ಸಿಗಂದೂರು ಚೌಡೇಶ್ವರಿಯಲ್ಲಿ ಹೆಂಗೈತೆ ಹಂಗೆ ಥರ ಸೇಮ್. ಖಾಲಿ ಈ ಕಡೆ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ಪು ಬಂದಿದೆ. ಊಟ ಬರ್ತೈತೆ, ಕಾಯ್ತಾ ಇದ್ದೀವಿ. ಫ್ಯಾನ್ ಥರ ಆದರೆ ಫ್ಯಾನ್ ಅಲ್ಲ, ಫ್ಯಾನೇ ಆದರೆ ಫ್ಯಾನ್ ಥರ ಆದರೆ ಗಾಳಿ ಬೀಸಲ್ಲ. ಹಂಗೆ ಗೆರೆಯಲ್ಲಿ ಮೊದಲು ಪಾಯಸದ ಊಟ ಎಲ್ಲೂ ಅಂತನ ಇವತ್ತು ಮಾತ್ರ ಅಂತ ಡೈಲಿ ಇದೆ. ಡೈಲಿ ಪಾಯಸ ಗೈಸ್, ಡೈಲಿ ಬನ್ನಿ, ಏನು ಬೇಜಾರಿಲ್ಲ. ಅಂದರೆ ವಾರದಲ್ಲಿ ಯಾವತ್ತಾರು ಬಂದೋಗಿ ಅಂತ 24 ಗಂಟೆ ಇಲ್ಲೇ ಇದ್ರೂ ಒದ್ದಾಚಿಗೆ ಹಾಕ್ತಾರೆ. ಸಾಂಬಾರ್ಗೆ ತುಪ್ಪ ಗಿಪ್ಪ ಎಲ್ಲ ಹಾಕ್ತಾರೆ. ಗ್ರೇಟ್ ಅಂಟೆ ಅಲ್ವಾ? ತುಪ್ಪ ಮನೆಯಲ್ಲೇ ಕರೆಕ್ಟಾಗಿ ಹಾಕಲ್ಲ. ಸಾಂಬಾರ್ ಜೊತೆ ಚಟ್ನಿ ವಿಶೇಷ ಊಟ ಕೊಡ್ತಾರೆ. ಕೊಡ್ಕಡೆ ನೀರು ಕೊಡ್ತಾರೆ, ಕುಡಿತೀನಿ. ಉಪ್ಪು ಅಲ್ಲೊಳಲ್ಲಿ ಅನ್ನದ ಬೆಲೆಯನ್ನು ಅರಿತವನು ತಟ್ಟೆಯಲ್ಲಿನ ಅನ್ನವನ್ನು ಎಸೆಯಲ್ಲ ಆರ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಅಷ್ಟು ಚೆನ್ನಾಗಿ ಹಾಕೋನು ಚೆಲ್ಬಾರ್ದು ಅಂತ ನೋಡಿ. ನಾವು ಎಷ್ಟು ನೀಟಾಗಿ ತಿಂದೀವಿ. ನಮಸ್ಕಾರ. ನೋಡಿ ಇಲ್ಲಿ ಊಟ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳ್ತವ್ರೆ. ಅಡುಗೆ ಚೆನ್ನಾಗಿತ್ತು, ಥ್ಯಾಂಕ್ ಯು. ಗಾಡಿ ಎಲ್ಲ ಊಟ ಮುಗಿಸ್ಕೊಂಡು ಗಾಡಿ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ. ವಾವ್, ಅನ್ನ ಮಾಡುವ ರೀತಿ. ಸಂಜೆ ಅವ್ರ ಗಾಡಿನ ಅವನೇ ಪೂಜೆ ಮಾಡ್ಕೋತವನೆ. 500 ಕೆಸಿ ಬೆಂಡೆಲ್ಲ ಕಿತ್ತಾಕೋಯ್ತಾನೆ. ಏನು ಬಿಸಿಲು, ಏನು ದಾಗೆ. ನಮ್ಮ ಗಾಡಿ ನಿಲ್ತಾ ಇಲ್ಲ ಮತ್ತೆ ಸುಸ್ತಾಗ್ತೈತೆ. ನಮಗೆ ಸುಸ್ತಾಗ್ತೈತೆ, ಗಾಡಿಗೆ ಸುಸ್ತಾಗ್ಬೇಕು. ಹಾಂ, ನಮ್ಮ ದುಡ್ಡಲ್ಲಿ ಇವರು ಪೂಜೆ ಮಾಡಿಸ್ಕೊತವ್ರೆ. ಈಗ ನಿಂಬೆಹಣ್ಣು ತೊಗೊಂಡು ನಿಲ್ಲಿಸ್ತವ್ರೆ. ನೋಡಿ ದೃಷ್ಟಿ ಎಲ್ಲ ಹೋಗ್ಲಿ ಅಂತ. ಅವ್ರ ಗಾಡಿ ನಿಲ್ಲಿಸ್ಬೇಕಾದ್ರೆ ನಿಂಬೆಹಣ್ಣು ಉಳ್ಳೆ ಹೋಗ್ಬಿಡ್ತು. ಹೊಡಿಬೇಕು ತೊಡ್ಬಿಟ್ಟ. ಗಾಡಿ ಯಾರು ಹೋಗ್ಲಲ್ಲಿ. ಹಾಂ, ಈಗ ಗಾಡಿನ ಹತ್ತಿಸ್ತಾನೆ. ಇವರು ಕಾಣಿಸ್ತಾರೆ ಹಿಡ್ಕೊಂಡು. ಬಿಡಿ ಇವತ್ತೊಂದು ದಿವಸ ಹಾಂ ಅಂತೂ ಇಂತೂ ಗೋಡ್ಗೆರೆ ವ್ಲಾಗು ಮುಕ್ತಾಯ ಆಗುತ್ತೆ. ಧನ್ಯವಾದಗಳು. ಬಾಯ್ ಗೈಸ್.